ಏಯ್, ವೈದೇಹಿ ಅಲ್ಲೇ ಪಕ್ಕದಲ್ಲಿದ್ದಾಳಂತೆ. ಲೊಕೇಶನ್ ಕಳ್ಸಿದ್ದೀನಿ, ಹುಷಾರಾಗಿ ಅವಳನ್ನ ಕರ್ಕೊಂಡು ಬನ್ನಿ. ಬರ್ತಾ ಇದ್ಯಾ ವೈದೇಹಿ? ಬಾ. ಏಯ್ ದಶರಥ ರಾಮ, ನನಗ ಅವಮಾನ ಮಾಡಿದ್ದು ಅಲ್ದೆ ನನ್ ಮಗಳನ್ನು ನನ್ನಿಂದ ದೂರ ಮಾಡ್ತೀಯ. ಈಗ ನಿನ್ ತಂಗಿ, ನಿನ್ ಸೋದ್ರ ಸೊಸೆ ಇಬ್ರು ನನ್ನ ಹಿಡಿತದಲ್ಲಿರ್ತಾರೆ. ಅವ್ರನ್ನ ಉಪಯೋಗಿಸ್ಕೊಂಡು ನಿನ್ನ ಅಡ್ರೆಸ್ ಇಲ್ದಂಗ್ ಮಾಡಿ ಹೇಗ್ ನನ್ ಸೇಡನ್ನ ತೀರ್ಸ್ಕೋತೀನಿ ಅಂತ ನೋಡ್ತಾ ಇರು. ಚಂಚಲ, ನನ್ನನ್ನು ಬಿಟ್ಬಿಡು ಚಂಚಲ. ಈ ಚೈನು ಬಿಡಿಸು ಚಂಚಲ. ನಮ್ಮ ಅಣ್ಣನ ಹತ್ರ ಹೋಗ್ಬೇಕು ನಾನು. ಚಂಚಲ, ನನ್ನನ್ನು ಬಿಟ್ಬಿಡು ಚಂಚಲ. ನನ್ನನ್ನು ಆಚೆ ಕಳಿಸು ಚಂಚಲ, ಇಲ್ಲ ನನ್ನನ್ನು ಸಾಯಿಸ್ಬಿಡು. ಸಾಯಿಸ್ಬಿಡು, ಸಾಯಿಸ್ಬಿಡು. ಮರ್ತು ಹೋಗಿದ್ದಾರೆ ಅನ್ಸುತ್ತೆ. ಎಲ್ಲೋದ್ಲು? ವಾಲಿ, ಮ್ಯಾಗಿ ಆಗ್ಲೇ ವೈದೇಹಿ ನೋಡ್ದೆ ಅಂತ ಹೇಳ್ದಲ್ವಾ? ಅವಳು ಖಂಡಿತ ಇಲ್ಲೇ ಎಲ್ಲೋ ಇರ್ತಾಳೆ. ನೀನ್ ಆ ಕಡೆ ನೋಡು ವಾಲಿ. ದೇವಾಂಶ್, ಇಲ್ಲೆಲ್ಲ ಹುಡುಕಿದ್ವಿ, ಎಲ್ಲೂ ಇಲ್ಲ. ಬಾ ಬೇರೆ ಕಡೆ ಹುಡ್ಕೋಣ. ಇಲ್ಲ ವಾಲಿ, ಇಲ್ಲೇ ಎಲ್ಲೋ ಇದ್ದಾಳೆ ಅವಳು. ನನಗೆ ಗೊತ್ತಾಗ್ತಾ ಇದೆ. ಅಲ್ಲೋಡು ವೈದೇಹಿ. ಈ ಚಂಚಲ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಕರ್ಕೊಂಡೇ ಹೋಗಿಲ್ವಾ? ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ. ಅದಕ್ಕೆ ದೊಡ್ಡಪ್ಪನ ಇಲ್ಲಿವರೆಗೂ ಏನೂ ಮಾಡೋಕ್ಕಾಗಿಲ್ಲ. ವೈದೇಹಿ, ವೈದೇಹಿ, ಚಂಚಲ ಮೇಡಮ್ ಕಳಿಸಿದ್ದಾರೆ. ವೈದೇಹಿ, ವೈದೇಹಿ ನಿಂತ್ಕೋ. ವೈದೇಹಿ, ಹೇಯ್ ವೈದೇಹಿ, ಏನಾಯ್ತು ದೇವಾಂಶ್? ವಾಲಿ, ವೈದೇಹಿ ಯಾಕೆ ಚಂಚಲ ಕಡೆಯವ್ರ ಜೊತೆ ಹೋಗ್ತಿದ್ದಾಳೆ? ವೈದೇಹಿ ಚಂಚಲ ಕಡೆಯವ್ರ ಜೊತೆ ಯಾಕೆ ಹೋಗ್ತಾಳೆ? ಮೋಸ್ಟ್ಲಿ ಅದು ವೈದೇಹಿ ಅಲ್ಲ. ಇಲ್ಲ ವಾಲಿ, ನಾನು ನೋಡ್ದೆ, ವೈದೇಹಿನೇ.
ಚಂಚಲನ ಹತ್ರ ಯಾಕೆ ಹೋಗ್ತಿದ್ದಾಳೆ ಇವಳು? ಅಲ್ಲಿ ಏನಾಗುತ್ತೋ? ದೇವಾಂಶ್, ಟೆನ್ಷನ್ ಮಾಡ್ಕೋಬೇಡ. ಒಂದ್ ವೇಳೆ ಅವಳ ಹತ್ರನೇ ಹೋಗಿದ್ರೆ ಚಂಚಲ ಕಡೆಯಿಂದ ಖಂಡಿತ ಫೋನ್ ಬರುತ್ತೆ. ಏನ್ ಮಾಡೋದು ಅವಾಗ ಯೋಚನೆ ಮಾಡೋಣ. ಈಗ ಹೋಗೋಣ ಬಾ. ಹೋಗೋಣ ಬಾ. ಇಲ್ಲಿ ನೋಡಿ, ಈ ಹುಡ್ಗಿನ್ ನೋಡಿದ್ರ? ನೀವಾ? ನೀವೇನಿಲ್ಲಿ? ನಿಮ್ಗೆ ಕಾಯ್ತಾ ಇದ್ದೆ. ನಾನ್ ಬರ್ತೀನಿ ಅಂತ ಹೇಳಿಲ್ವಲ್ಲ? ನನ್ ಗೊತ್ತು ರೀ. ಆದ್ರೆ ನಿಮ್ ಜೊತೆ ತುಂಬಿರೋ ನೆನಪುಗಳೆಲ್ಲ ನಿಜ ಆದ್ರೆ 10 ನಿಮಿಷದಲ್ಲಿ ನನ್ ಮುಂದೆ ಇರ್ತೀರಾ ಅಂತ ನನ್ನಷ್ಟಕ್ಕೆ ನಾನೇ ಚಾಲೆಂಜ್ ಹಾಕೊಂಡಿದ್ದೆ. 9 ನಿಮಿಷ 16 ಸೆಕೆಂಡ್ಗೆ ನನ್ ಮುಂದೆ ಇದ್ದೀರಾ. ಮ್ಯಾಗಿ, ಇವಾಗ್ಲಾದ್ರೂ ನಂಬ್ತೀರಾ ನಮ್ಮಿಬ್ರಿಗೂ ಲಿಂಕ್ ಇದೆ ಅಂತ, ನಮ್ಮಿಬ್ರಿಗೂ ಪ್ರೀತಿ ಇದೆ ಅಂತ? ಅಯ್ಯೋ, ಇಲ್ಲಿ ಬೇರೆ ಕತೆನೇ ನಡೀತಿದೆ. ವೈದೇಹಿ ಕಾಣಿಸ್ತಿಲ್ಲ ನೋಡಿ. ಇವಳೆ ಹೇ, ಇವಳು ಜಾನಕಿ ಅಲ್ವಾ? ಜಾನಕಿನೇ ವೈದೇಹಿ, ವೈದೇಹಿನೇ ಜಾನಕಿ. ಓ, ಹೇಳಿದ್ರಿ ಅಲ್ವಾ, ಮರ್ತೋದೆ. ಅದೆಲ್ಲ ಹಾಗಿರ್ಲಿ. ನಿಮಗೆ ಇವಳು ಕಾಣಿಸ್ಕೊಂಡ್ಲಾ? ಇಲ್ಲ ರೀ. ಸರಿ, ನಾನು ಹುಡುಕ್ತೀನಿ. ನಾವ್ ಆಮೇಲೆ ಸಿಗೋಣ. ಏನ್ರಿ ನೀವು ಹೀಗೆ ಹೇಳ್ತೀರಾ, ಮತ್ತೆ ಸಿಗೋದೇ ಇಲ್ಲ. ಸರಿ, ನಾನು ಬರ್ತೀನಿ. ಇಬ್ರು ಒಟ್ಟಿಗೆ ಹುಡ್ಕೋಣ ಬನ್ನಿ. ಅಲ್ಲ, ಇಬ್ರು ಹುಡುಕ್ಬೇಕಾದ್ರೆ ಜೊತೆಲಿ ಹುಡುಕಿದ್ರೆ ಏನ್ ಲಾಭ? ನೀವ್ ಆ ಕಡೆ ಹೋಗಿ, ನಾನು ಈ ಕಡೆ ಹೋಗ್ತೀನಿ. ಅರ್ಥ ಆಯ್ತು. ಮತ್ತೆ ತಪ್ಪಿಸ್ಕೊಳಕ್ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ? ನಾನು ಏನ್ ಪ್ಲಾನ್ ಮಾಡಿದ್ರೆ ಏನು? ನೀವ್ ನೆನ್ಪಿಸ್ಕೊಂಡ್ರೆ ನಿಮ್ ಮುಂದೆ ಇರ್ತೀನಲ್ವಾ? ಈಗ್ಲೂ ನೆನ್ಪಿಸ್ಕೊಳ್ಳಿ. ನಾನ್ ವೈದೇಹಿನ ಹುಡುಕ್ತಾ ಹುಡುಕ್ತಾ ಮತ್ತೆ ವಾಪಸ್ ನಿಮ್ ಹತ್ರ ಬಂದ್ಬಿಟ್ಟೆ ಅನ್ಕೊಳ್ಳಿ. ಆಗ ನಂಬ್ತೀನಿ ನಮ್ ಮಧ್ಯೆ ಏನೋ ಕತೆ ಇದೆ ಅಂತ. ಸರಿ, ನನ್ಗೆ ನಂಬಿಕೆ ಇದೆ. ನೋಡೋಣ, ನೀವ್ ಹೋಗಿ ಹುಡುಕಿ. ಯಾಕೆ ಜಾನಕಿ, ಅದೇ ವೈದೇಹಿ ಯಾಕೆ ಕಾಣಿಸ್ತಾ ಇಲ್ಲ? ಅದು ಬೇರೆ ಕತೆ, ನಾನ್ ಹೇಳ್ತೀನಿ. ಮೊದ್ಲು ನೀವ್ ಹೋಗಿ ಹುಡುಕಿ. ಓಕೆ. ವ್ಯಕ್ತಿ ಒಳ್ಳೆಯವನ್ ತರ ಇದ್ದಾನೆ, ಇಷ್ಟಪಡ್ತಿದ್ದಾನೆ ಅಂತ ಗೊತ್ತಾಗ್ತಿದೆ. ಆದ್ರೆ ಈ ನೆನ್ಪು ಕತೆಗಳು ಅನ್ಬೇಕಾದ್ರೆ ಏನೋ ವಿಚಿತ್ರ ಅನ್ನಿಸ್ತಿದೆ. ಈ ವ್ಯಕ್ತಿನ ಇನ್ನೊಂದ್ ಸ್ವಲ್ಪ ಹುಷಾರಾಗಿ ಅಬ್ಸರ್ವ್ ಮಾಡ್ಬೇಕು. ಅಣ್ಣ, ಇವ್ರು ನೋಡಿದ್ರಾ? ಇಲ್ಲ ಸರ್, ನೋಡಿಲ್ಲ. ಇಲ್ವಾ? ಅಶ್ಯೋ, ಇವ್ರು ಇಲ್ಲಿಗೆ ಹೇಗ್ ಬಂದ್ರು? ವೈದೇಹಿನ ಹುಡುಕ್ತಿದಾರ, ನನ್ನ ಫಾಲೋ ಮಾಡ್ತಿದಾರ. ಈಗ ಇವ್ರ ಕಣ್ಣಿಗೆ ಬಿದ್ರೆ ಇವ್ರು ಹೇಳಿದ ಕತೆನೆಲ್ಲ ಒಪ್ಕೋಬೇಕಾಗತ್ತೆ.
ಅಂದ್ರೆ ಈ ಕಾರು ನಮ್ದೇ. ಅಯ್ಯೋ, ಅನ್ಕೊಂಡೆ ನಮ್ಮಿಬ್ಬರ ಮಧ್ಯೆ ಲಿಂಕ್ ಇರೋದು ನಿಜ ಆಗಿದ್ರೆ ನೀವು ಕಾರಲ್ಲಿ ಕೂತ್ಕೋತೀರಾ ಅನ್ಕೊಂಡಿದ್ದೆ. ಕೂತ್ಕೊಂಡಿದ್ದೀರಾ ಏನ್ರಿ? ಈಗ್ಲಾದ್ರೂ ನಂಬ್ತೀರಾ ನಾನು ಹೇಳಿದ್ ನಿಜ ಅಂತ? ನಮ್ಮಿಬ್ಬರ ಮಧ್ಯೆ ಏನೋ ಇದೆ ರೀ. ದೇವ್ರೇ. ಸರಿ, ಟೆನ್ಷನ್ ಮಾಡ್ಕೊಬಿಡಿ. ವೈದ್ಯನ ಹುಡುಕ್ಬೇಕಲ್ವಾ? ಇಬ್ರು ಒಟ್ಟಿಗೆ ಹುಡ್ಕೋಣ ಕಾರಲ್ಲಿ. ನಮಸ್ಕಾರ ಗುರುಗಳೇ. ಹೇಳು ದಶರಥ ರಾಮ. ನಿಮ್ಮನ್ನು ಹೀಗೆ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಹೌದು, ನಿಮ್ಮಂಥವರು ಕೂಡ ಇಂಥ ಪರಿಸ್ಥಿತಿ ಬರುತ್ತೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ದೇವರು ಹೇಗೆ, ಎಲ್ಲಿ, ಯಾವಾಗ ಯಾರ ಕೈನ ಕಟ್ಟಾಕ್ತಾನೋ, ಯಾವಾಗ ಯಾರ ಬಾಯಿನ ಬಿಡಿಸ್ತಾನೋ ಊಹಿಸೋಕ್ ಸಾಧ್ಯ ಇಲ್ಲ ದಶರಥ ರಾಮ. ಪ್ರತಿಯೊಂದಕ್ಕೂ ಒಂದು ಅರ್ಥ ಪರಮಾರ್ಥವಿರುತ್ತೆ. ಅದು ನಿಜ ಗುರುಗಳೇ. ಆಗ ನಿಮ್ಗೆ ಆ ಪರಿಸ್ಥಿತಿ ಯಾಕೆ ಬಂತು ಅಂತ ಗೊತ್ತಿಲ್ಲ. ಆದ್ರೆ ಈಗ ನೀವು ಚೇತರಿಸ್ಕೊಂಡಿರೋದು ಮಾತ್ರ ನಮಗೋಸ್ಕರ ಅಂತ ಅನಿಸ್ತಾ ಇದೆ. ಇಷ್ಟು ದಿನ ಆದ್ಮೇಲೆ ನನ್ನ ತಂಗಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತು ಗುರುಗಳೇ. ಆದ್ರೆ ಈಗ ನನ್ನ ಮಗಳು ಆ ಚಂಚಲನ್ ಸೆರೆಯಲ್ಲಿದ್ದಾಳೆ. ಆದ್ರೆ ಚಂಚಲ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಮಗಳು ನಂಗೆ ಸಿಗೋ ಹಾಗೆ ಯಾವ್ದಾರ ಒಂದು ದಾರಿ ತೋರಿಸಿ. ಈ ಸಮಸ್ಯೆ ಜೊತೆಗೆ ನನ್ನ ಸೊಸೆ, ಸೋದ್ರ ಸೊಸೆ ವೈದೇಹಿ ಸತ್ಯ ತಿಳ್ಕೊಳ್ದೆ ಅಪಾರ್ಥ ಮಾಡ್ಕೊಂಡು ಎಲ್ಲಿಗೂ ಹೊರಟೋಗಿದ್ದಾಳೆ. ಅವಳೆ ನನ್ನ ಸೋದ್ರ ಸೊಸೆ. ಶ್ರವಂತಿಯಿಂದ ನನಗ್ ವಾರಸ್ದಾರ ಸಿಕ್ಕಿದ್ರೆ ಈ ಕಡೆಯಿಂದ ಆಗ್ಲಿ ಆ ಕಡೆಯಿಂದ ಆಗ್ಲಿ ನಮ್ ರಕ್ತಾನೇ ಹರಿತಿರತ್ತೆ. ನಾಳೆ ನೀವು ಕೊಡೋ ತೀರ್ಪಲ್ಲಿ ನನ್ನ ಸೋದ್ರ ಸೊಸೆ ದಯವಿಟ್ಟು ನನಗೆ ವಾರಸ್ದಾರನ್ನ ಕೊಡೋ ಹಾಗೆ ನೋಡ್ಕೊಳ್ಳಿ. ಆಗ ನಾನ್ ಮಾಡಿದ ತಪ್ಪೆ. ನೀವ್ ಹೇಳಿದ ಮಾತಲ್ಲಿ ಒಳ ಅರ್ಥ ಮಾಡ್ಕೊಳಕ್ಕಾಗ್ದೆ ಶ್ರವಂತಿನೇ ನನ್ನ ಸೋದ್ರ ಸೊಸೆ ಅನ್ಕೊಂಡು ಸೊಸೆ ಮಾಡ್ಕೊಳ್ಳೋದಕ್ಕೆ ನಾನು ಆತರ ಪಟ್ಬಿಟ್ಟೆ. ಆದ್ರಿಂದ ವೈದೇಹಿ ತುಂಬಾ ಕಷ್ಟ ಅನುಭವಿಸಿದ್ಲು. ಈಗ ಅವಳು ತುಂಬಾ ತೊಂದರೆಯಲ್ಲಿ ಸಿಕ್ಕ ಹಾಕೊಂಡಿದ್ದಾಳೆ ಗುರುಗಳೇ. ಶಾಂತ ಮತ್ತೆ ವೈದೇಹಿ ಇಬ್ರು ಕ್ಷೇಮವಾಗಿ ನಮ್ಮ ಹತ್ರ ಬರೋ ಹಾಗೆ ಮಾಡಿ.
ಮನುಷ್ಯನ್ನ ದೂರ ಮಾಡ್ಕೊಂಡಷ್ಟು ಸುಲಭ ಅಲ್ಲ ಕೌಸಲ್ಯಮ್ಮ ಹತ್ರ ಆಗೋದು. ಅತ್ತೆ, ಅತ್ತೆ, ಕರೆಯೋದು ನಿಲ್ಲಿಸ್ತ್ಯಾ? ಅಂದ್ರೆ ಅದರ ಅರ್ಥ ಏನು ಗುರುಗಳೇ? ಮಾವನ್ ತಂಗಿನೂ ಹತ್ರ ಆಗಲ್ಲ, ಮತ್ತೆ ವೈದೇಹಿನೂ ದೂರ ಆಗೋಗ್ತಾಳ? ಊರ್ಮಿಳ, ಏನ್ ಮಾತಾಡ್ತಾ ಇದೀಯಾ? ಈಗಾಗ್ಲೇ ನನ್ನ ಮಗಳನ್ನ ದೂರ ಮಾಡ್ಕೊಂಡು ನರಕ ಅನುಭವಿಸ್ತಾ ಇದ್ದೀನಿ. ಮೊಮ್ಮಗಳು ಈಗ ದೂರ ಆಗ್ತಾಳೆ ಅಂತ ಮಾತ್ರ ಹೇಳ್ಬೇಡಿ. ನನ್ನ ಮಗಳು, ನನ್ನ ಮೊಮ್ಮಗಳು ವಾಪಸ್ ನನ್ನ ಹತ್ರ ಬರೋ ಹಾಗೆ ಮಾಡಿ. ಮಗಳಿಗೋಸ್ಕರ ನೀನಿಲ್ಲಿ ಪರಿತಪಿಸ್ತಾ ಇದೀಯ, ತಾಯಿಗೋಸ್ಕರ ಅಲ್ಲಿ ಮಗಳು ಹಾತೊರಿತಾ ಇದ್ದಾಳೆ. ಅಂದ್ರೆ ವೈದೇಹಿ ಶಾಂತಾನ್ ಹುಡ್ಕೊಂಡು ಹೋದ್ಲಾ? ಅದು ಇನ್ನೂ ಅಪಾಯಕಾರಿ. ಲಕ್ಕಿ, ದೇವಾಂಶ್ಗೆ ಫೋನ್ ಮಾಡು. DSPನ ಭೇಟಿ ಮಾಡಿ ಚಂಚಲನ ಹೇಗಾದ್ರೂ ಮಾಡಿ ಹಿಡಿಯ ಕೇಳು. ಬೇಡ ಬೇಡ, ಹೋಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ತಗೊಳ್ಳೋ ಕೇಳು. ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡ್ತೀನಿ. ಆತರ ಪಟ್ರೆ ಶಾಂತಾಗೆ ಅವಳು ಏನ್ ಮಾಡ್ತಾಳೆ ಅನ್ನೋದನ್ನು ಕೂಡ ನಾವು ಯೋಚಿಸ್ಬೇಕು. ಇನ್ ಸುಮ್ನಿರ್ಬಾರ್ದು. ನನ್ನ ತಂಗಿ ಮತ್ತೆ ಸೊಸೆನ ಕಾಪಾಡ್ಕೋಬೇಕು ಅಂದ್ರೆ ಆ ಚಂಚಲನ್ಗೆ ಒಂದ್ ಗತಿ ಕಾಣಿಸ್ಬೇಕು. ಅವಸರ ಪಡಬೇಡ ದಶರಥ ರಾಮ. ಇಲ್ಲ ಗುರುಗಳೇ, ಆ ಚಂಚಲನ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ವೈದೇಹಿ ಅಲ್ಲಿಗೆ ಹೋಗಿದ್ದಾಳೆ ಅಂದ್ರೆ ತೊಂದರೆ ಆಗಬಹುದು. ನಮ್ಮ ವಿರೋಧಿಯ ಶಕ್ತಿ ಅನ್ನೋದು ನಮ್ಮ ವಿಧಿ ಪ್ರಕಾರ ಬದಲಾಗ್ತಾ ಇರುತ್ತೆ ದಶರಥ ರಾಮ. ಚಂಚಲನ್ಗೆ ಯಾರ್ದೇ ಸಹಾಯ ಇರ್ಲಿ, ನೇರವಾಗಿ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ ಗುರುಗಳೇ. ಆ ಹೋಮ್ ಮಿನಿಸ್ಟರ್ ಕೂಡ ಏನು ಮಾಡೋಕ್ಕಾಗಲ್ಲ ದಶರಥ ರಾಮ. ಏನ್ ಹೇಳ್ತಿದ್ದೀರ ಗುರುಗಳೇ? ಹೋಮ್ ಮಿನಿಸ್ಟರ್ಗೂ ಸಹಾಯ ಮಾಡಕ್ಕಾಗಲ್ಲ ಅಂದ್ರೆ ಮತ್ತೆ ಇನ್ಯಾರು ಕಾಪಾಡ್ತಾರೆ? ಯಾರು ಕಾಪಾಡ್ತಾರೆ ಅಂತ ಅಲ್ಲ, ಯಾರನ್ನ ಕಾಪಾಡ್ತಾರೆ ಅಂತ ಕೇಳು ದಶರಥ ರಾಮ. ನಿನ್ನ ತಂಗಿ ಮತ್ತು ಅವಳ ಮಗಳು ಮಾತ್ರ ಅಪಾಯದಲ್ಲಿದ್ದಾರೆ ಅಂತ ನೀನ್ ಅನ್ಕೊಂಡಿದ್ಯಾ ದಶರಥ ರಾಮ? ನಿನ್ನ ಇಡೀ ಕುಟುಂಬವೇ ಅಪಾಯದಲ್ಲಿದೆ ಅನ್ನೋ ವಿಷಯ ಮಾತ್ರ ನಿನಗಿನ್ನೂ ಗೊತ್ತಿಲ್ಲ. ಇಡೀ ಕುಟುಂಬನೇ ಅಪಾಯದಲ್ಲಿದೆಯಾ ಅಂದ್ರೆ ಏನ್ ಹೇಳ್ತಿದ್ದೀರ ಗುರುಗಳೇ? ಹೌದು ದಶರಥ ರಾಮ, ಈ ವಿಷಯದ ಬಗ್ಗೆ ಎಚ್ಚರಿಕೆ ಕೊಡಬೇಕು ಅಂತಾನೆ ನಾನು ನಿನ್ನ ಕರೆಸಿದ್ದು. ಅಲ್ಲಿ ನಿನ್ನ ತಂಗಿ ಮತ್ತು ಅವಳ ಮಗಳು, ಇಲ್ಲಿ ನಿನ್ನ ಇಡೀ ಕುಟುಂಬ, ನೀವೆಲ್ಲರೂ ಒಂದ್ ಕಡೆ ಆದ್ರೆ
ನಿಮ್ಮ ರಕ್ತನೇ ಹರಿತಿರೋ ಸಂಬಂಧ ಇನ್ನೊಂದು ಕಡೆ. ಎರಡರ ಮಧ್ಯೆನೂ ಒಂದು ಸಂಕಷ್ಟ ಇಟ್ಟಿದ್ದಾನೆ ಆ ದೇವರು. ಅಲ್ಲಿ ಅವರಾದ್ರೂ, ಇಲ್ಲಿ ನೀವಾದ್ರೂ, ಯಾರಾದ್ರೂ ಒಬ್ರು ಮಾತ್ರ ಜೀವಂತವಾಗಿರೋಕ್ ಸಾಧ್ಯ.